ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೀವು ಮಾಡಿರೋ ತಪ್ಪಿಗೆ ಜನಗಳೇನು ಶಿಕ್ಷೆ ಕೊಡೋದು? ನಾನೇ ನಿಮ್ ಜನಿವಾರ ಕಿತ್ತಾಕ್ತೀನಿ. ಅಪ್ಪ, ದೀಪದ ಎಣ್ಣೆ ಮುಗ್ದೋಗಿದೆ. ನಾನು ಪೂಜೆ ಕೂತ್ಬಿಟ್ಟಿದ್ದೀನಿ ಮಡಿ ಉಟ್ಟು. ಹೇಳಕ್ಕಾಗಲ್ಲ, ಮಧ್ಯದಲ್ಲೇ ಒಂಚೂರು ತಂದ್ಕೊಡ್ತೀರಾ? ಇದ್ದಿದ್ರಲ್ಲೇ ಪೂಜೆ ಮಾಡಿ ಮುಗಿಸಮ್ಮ. ಅಪ್ಪ ಅಪ್ಪ ನೋಡಜ್ಜಿ, ಅಪ್ಪನ ಎಣ್ಣೆ ಖಾಲಿ ಆಗೋಗಿದೆ. ದೀಪ ಹಚ್ಚಕ್ಕೆ ಎಣ್ಣೆ ಬೇಕು ಅಂದ್ರೆ ಇರೋದ್ರಲ್ಲೇ ಹಚ್ಚು ಅಂತಾರೆ. ಎಣ್ಣೆನೇ ಇಲ್ಲದೆ ನಾನು ದೀಪ ಹೇಗೆ ಹಚ್ಚಲಿ? ಇತ್ತೀಚೆಗೆ ಇವನು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಇಷ್ಟು ದಿವಸ ಬಂಗಾರಿ ದೆವ್ವ ಬಂದವನಂಗೆ ಆಡ್ತಿದ್ದ, ಈಗ ಇವನು ಯಾವ ಪಿಶಾಚಿ ಮೆಟ್ಕೊಂಡಿದ್ಯೋ ಇವನಿಗೆ. ಈ ಮನೇಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದಿದ್ದೆ. ಹೋಗ್ಲಿ ಬಿಡಜ್ಜಿ, ನಾನೇ ಹೋಗಿ ಎಣ್ಣೆ ತಗೊಂಡ್ಬರ್ತೀನಿ. ಬೇಡ, ನೀನು ಪೂಜೆ ಮಾಡು, ನಾನು ಹೋಗಿ ಎಣ್ಣೆ ತಗೊಂಬರ್ತೀನಿ. ಮಧು, ಯಜಮಾನ್ರೆ, ನನ್ನ ತಲೆ ಮೇಲೆ ನೀರು ಸುರಿ. ಯಜಮಾನ್ರೆ, ನನ್ನ ತಲೆ ಮೇಲೆ ನೀರು ಸುರಿ. ಸರಿ. ನನ್ನ ಜನಿವಾರಕ್ಕೆ, ನನ್ನ ಈ ಅಸ್ತಿತ್ವದ ಕುರುಹಿಗೆ ಕೈ ಹಾಕಿ ನನಗೆ ಬೆದರಿಕೆ ಹಾಕುವಷ್ಟು ಬೆಳೆದು ಬಿಟ್ಟಿದ್ದಾನ ಈ ಬಂಗಾರಿ. ನಾಳೆ 12 ಗಂಟೆಗೆ ಜನನ್ನ ಕರೆಸ್ತಾರಂತೆ, ನನ್ನ ಬಂಡವಾಳ ಬಯಲು ಮಾಡ್ತಾರಂತೆ. ಇದೆಲ್ಲ ಅಷ್ಟು ಸುಲಭ ಅಂದ್ಕೊಂಡಿದ್ದೀಯಾ ಬಂಗಾರಿ? ಈ ವಿರೂಪಾಕ್ಷ ಶಾಸ್ತ್ರಿ ಅನ್ನೋ ಬೆಟ್ಟಕ್ಕೆ ತಲೆ ಚೆಚ್ಚಿಕೊಳ್ಳಕ್ ಬಂದ್ರೆ ತಲೆ ಒಡೆದು ಹೋಗಿ ಸಾವಾಗೋದು ನಿಂದೆ ಬಂಗಾರಿ, ನಂದಲ್ಲ. ನನ್ನನ್ನೇ ಬಹಿಷ್ಕಾರ ಹಾಕಿಸ್ತೀಯ, ಊರವ್ರ ಕೈಲಿ ಉಗಿಸ್ತೀಯ. ಚಕ್ರಾಪುರಿ ನನ್ನ ಸಾಮ್ರಾಜ್ಯ, ಇಲ್ಲಿ ನಂದೇ ಮಾತು ನಡೆಯೋದು. ಇಂಥ ಸಾಮ್ರಾಜ್ಯದಲ್ಲಿ ನನ್ನ ವಿರುದ್ಧನೇ ಮಾತಾಡಿ ಬದುಕೋ ಬಂಡ ಧೈರ್ಯ ನಿಂಗೆ? ಇನ್ನು ನಾನು ನಿನ್ನ ಬದುಕೋಕ್ ಬಿಡೋದಿಲ್ಲ ಬಂಗಾರಿ. ಈ ಸಲ ಯಾರನ್ನೂ ನಂಬ್ಕೊಳ್ಳಲ್ಲ. ನಾನೇ ನಿನ್ನ ಖುದ್ದಾಗಿ ಬಂದು ನಿನ್ನ ಕತೆ ಮುಗಿಸ್ತೀನಿ. ನೋಡ್ತಾ ಇರು, ನಿನ್ನ ಸಾವು ನನ್ನ ಕೈಲಿ. ನಾಳೆ ಸೂರ್ಯಾಸ್ತ ನೀನ್ ನೋಡೋದಿಲ್ಲ ಬಂಗಾರಿ, ನೀನ್ ನೋಡೋದಿಲ್ಲ. ನಿನ್ನ ಕಥೆ ಮುಗೀತು. ಎಲ್ಲ ಗೊತ್ತಿದೆ ಖಡ್ಕಿ. ಯಾವುದೋ ಒಂದು ಕಾರಣಕ್ಕಾಗಿ ನೀನು ಕ್ಷುದ್ರ ಶಕ್ತಿ ಒಂದನ್ನ ಆವಾಹಿಸಿದ್ದೆ. ಆಮೇಲೆ ಅದು ನಿನ್ನ ವಿರುದ್ಧನೇ ನಿಲ್ತು ಅಂತ ನೀನದನ್ನ ಬಂಧಿಸ್ದೆ. ಅದರಿಂದ ನಿನ್ನ ಶಕ್ತಿ ಕ್ಷಯ ಆಯಿತು. ನೀನೀಗ ಹೊಸದಾಗಿ ಶಕ್ತಿ ಸಂಪಾದನೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕೆ ತಾಯಿ ನನ್ಗೀ ಶಿಕ್ಷೆ? ಅಂತಃಕರಣ ಕಲ್ಕಿ ಹೋಗಿದೆ. ತಿಳಿನೀರ ಸರೋವರದಂತಿದ್ದ ಮನಸ್ಸು ಹುಚ್ಚೆದ್ದ ಶರದಿಯಂತಾಗಿದೆ. ತ್ರಿಪುರ ಸುಂದರಿ ಅನ್ನೋ ಅಲೆ ಅಪ್ಪಳಿಸಿ ಹೋಗ್ತಾ ಇದೆ. ಯಾಕೆ ತಾಯಿ ಹೀಗಾಗ್ತಾ ಇದೆ?
ನನ್ನಿಂದ ಆದ ಅಪಚಾರವಾದ್ರೂ ಏನು? ಹೇಳು ತಾಯಿ, ಹೇಳು. ಏನಾಯ್ತು ಗುರುಗಳೇ? ನಾನು ವಿರೂಪಾಕ್ಷನ ಮತ್ತೆ ನಂಬಿ ಮೋಸ ಹೋದೆ. ನನ್ನ ಶಕ್ತಿಯೆಲ್ಲ ಕ್ಷಯ ಆಯಿತು. ನನಗೆ ಸರಿಯಾದ ಶಿಕ್ಷೆನೇ ಆಯಿತು. ಈಗ ಮತ್ತೆ ಸಹಾಯ ಕೇಳಿ ಹೋದರೆ ನನ್ನನ್ನು ಧಿಕ್ಕರಿಸ್ದ. ಅವನಿಗೀಗಾಗಲೇ ಅಮ್ಮನವರು ಶ್ರೀಚಕ್ರ ಕೊಡೋ ಸೂಚನೆ ಕೊಟ್ಟಿದ್ದಾರಂತೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಶ್ರೀಚಕ್ರನ ಅವನೊಬ್ಬನೇ ಅನುಭವಿಸೋದಕ್ಕೆ ಹೊಂಚಾಕಿದ್ದಾನೆ. ಹಾಗಿದ್ರೆ ಶ್ರೀಚಕ್ರ ನಮ್ಗೆ ಸಿಗಲ್ವ ಗುರುಗಳೇ? ನಾವಿಷ್ಟು ದಿನ ವಿರೂಪಾಕ್ಷ ಶಾಸ್ತ್ರಿಗಳ ಜೊತೆ ಕೈ ಜೋಡಿಸಿ ಮಾಡಿದ ಸಹಾಯಕ್ಕೆ ಬೆಲೆನೇ ಇಲ್ವಾ? ವಿರೂಪಾಕ್ಷ ನಮ್ಮ ಎಲ್ಲ ನಂಬಿಕೆಗಳನ್ನು ಹುಸಿ ಮಾಡಿಬಿಟ್ಟ ಮಣಿಕಂಠ. ಅವನಿಗೆ ನನ್ನ ಶಕ್ತಿ ಕ್ಷಯ ಆಗಿರೋದು ಗೊತ್ತಿದೆ. ಅದನ್ನು ಮುಂದಿಟ್ಕೊಂಡು ನನ್ನನ್ನು ನೋಡಿ ನಕ್ಕಿ ಅವಮಾನ ಮಾಡ್ದ. ಶ್ರೀಚಕ್ರದಲ್ಲಿ ನನಗೆ ಪಾಲಿಲ್ಲ ಅಂದ್ಬಿಟ್ಟ. ಎಲ್ಲ ನಾನು ಆರಾಧಿಸೋ ತಾಯಿಯಿಂದಾನೇ ಆಗಿದ್ದು. ವಿರೂಪಾಕ್ಷ ಆರಾಧಿಸೋ ಅಮ್ಮನವರು ಅವನಿಗೆ ಶ್ರೀಚಕ್ರ ಕೊಡೋ ಸೂಚನೆ ಕೊಟ್ಟಿದ್ದಾರೆ. ಆದರೆ ನಾನು ಆರಾಧಿಸೋ ನನ್ನ ತಾಯಿ ನನ್ನ ಶಕ್ತಿ ಕ್ಷಯ ಆಗ್ತಿದ್ದಾಗೇನೆ ನನ್ನ ಮೇಲೆ ಬೆಂಕಿ ಉಗಿಳಿದ್ದಾಳೆ. ಅವಳು ಯಾಕೀಗ ಮಾಡಿದ್ಲು? ಅವಳನ್ನೇ ನಂಬಿದ್ದ ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಗೆ ತಾಯಿ ಯಾಕೆ ಮೋಸ ಮಾಡಿದ್ಲು? ಗುರುಗಳೇ, ನಮ್ಮಿಂದ ದೊಡ್ಡ ತಪ್ಪಾಗಿದೆ ಅನ್ನಿಸ್ತಾ ಇದೆ. ನಾವು ಕುರೂಪಿನ ತಾಯಿ ಪಾದದಡಿಲಿ ಬಂದ್ಸಿಟ್ಟಿರೋದೇ ತಾಯಿ ಕೋಪಕ್ಕೆ ಕಾರಣ ಆಗಿರ್ಬೋದು. ಅದಕ್ಕೆ ಮುನ್ಸ್ಕೊಂಡು ಮಾತು ಬಿಟ್ಟಿರ್ಬೋದು ಗುರುಗಳೇ. ಗುರುಗಳೇ, ಕುರುಪಿನ ತಾಯಿ ವಶಪಡಿಸ್ಕೊಂಡಿದ್ದಾಳೆ ಮಣಿಕಂಠ. ನೀನು ಹೇಳಿದೆ ಸರಿ. ಅವಳ ಮುನ್ಸಿಗೆ ಕಾರಣ ಕುರೂಪಿ ಬಂಧನ. ಇಷ್ಟಾದರೂ ನನ್ನ ತಾಯಿ ನನಗೆ ಸೂಚನೆ ಕೊಡಲಿಲ್ಲ ಅಂದರೆ ಆಶ್ಚರ್ಯ. ಮಣಿಕಂಠ, ಮಂಡಲ ಹಾಕು. ನಾನಿವತ್ತು ತಾಯಿದ ಪ್ರಶ್ನೆ ಮಾಡಿ ಉತ್ತರ ಪಡೆದೇ ತೀರ್ತೀನಿ. ಸರಿ ಗುರುಗಳೇ. ಶೇಖರಿ, ಏನಮ್ಮ? ನಾನೇನ್ ತಂದಿದ್ದೀನಿ ನೋಡು. ಏನು? ವಿಷ ವಿಷ. ಅಮ್ಮ, ಏನಮ್ಮ ನೀನು? ಒಂದ್ ಸರಿ ಪ್ರತಿ ಸತಿ ಹೀಗೆ ಆಡ್ತೀಯಲ್ಲ, ಏನಾಗಿದೆ ನಿನ್ಗೆ? ಯಾಕೆ ಹೇಗೇಗೋ ಆಡ್ತಿದ್ಯಾ? ಹೇಗೋಗೋ ಆಡ್ತಿರೋದು ನಾನಲ್ಲ ಕಣೋ ಶೇಖರಿ, ನೀನು. ಹಾಗೆ ನೋಡಿದ್ರೆ ಮಚ್ಚ ಹಿಡ್ಕೊಂಡಿದ್ದೆ, ಈಗ ವಿಷ. ಏನಾಗಿದೆ ನಿಂಗೆ? ಹುಚ್ಚು.
ಹುಚ್ಚಿಡ್ದಿದೆ ಕಣೋ. ಏನಮ್ಮ ನಿಂದು? ನಿಜ ಹೇಳು ಶೇಖರಿ, ನನ್ನಿಂದ ಏನ್ ಮುಚ್ಚಿಡ್ತಾ ಇದೀಯಾ? ಅಮ್ಮ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಗಿದೆ, ಮತ್ತೆ ಆ ವಿಷಯ ತೆಗಿಬೇಡ. ಈಗ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡದೇ ಇದ್ರೆ ಈ ವಿಷಯನ ನಾನು ಕೊಟ್ಟು ಸತ್ತು ಹೋಗ್ತೀನಿ. ಏನಮ್ಮ ನೀನು ಹೆದರ್ಸ್ತಾ ಇದೀಯಾ? ಹೆದರ್ಸ್ತಾ ಇಲ್ಲ ಕಣೋ, ಸತ್ಯ ಹೇಳ್ತಾ ಇದ್ದೀನಿ. ಅಮ್ಮ, ದಯವಿಟ್ಟು ಹೀಗೆ ಹಿಂಸೆ ಕೊಡಬೇಡ. ಹೀಗೆ ಹೆದರ್ಸಿ ಹೆದರ್ಸಿ ಬಾಯ್ ಬಿಡೋ ಹಾಗೆ ಮಾಡಬೇಡ ನೀನು. ಇಷ್ಟಕ್ಕೂ ನಾನು ಏನು ಮುಚ್ಚಿಟ್ಟಿಲ್ಲ. ಏನಾದರೂ ಮುಚ್ಚಿಟ್ಟಿದ್ರೆ ತಾನೇ ಹೇಳೋದಕ್ಕೆ. ಪ್ರತಿ ಸರ್ತಿ ಮುಚ್ಚಿಟ್ಟಿದ್ಯಾ ಅಂದ್ರೆ ಏನು ಹೇಳಿ ನಾನು? ಇದೇ ನಿನ್ನ ಉತ್ತರನಾ? ಇದೇ ನನ್ನ ಉತ್ತರ. ಏನು ಮುಚ್ಚಿಟ್ಟಿಲ್ಲ ಮುಚ್ಚಿಟ್ಟಿಲ್ಲ ಮುಚ್ಚಿಟ್ಟಿಲ್ಲ. ಹೌದಾ? ಸರಿಯಪ್ಪ, ಆಯ್ತು. ನಿನ್ನ ಶಕ್ತಿಗೆ ಈ ವಿರೂಪಾಕ್ಷನ ಮುಟ್ಟೋ ತಾಕತ್ತಿಲ್ವಾ? ಕುರೂಪಿಯನ್ನ ಬಂಧಿಸುವ ಬರದಲ್ಲಿ ನೀನು ನಿನ್ನ ಎಲ್ಲ ಶಕ್ತಿಯನ್ನ ನಾಶ ಮಾಡ್ಕೊಂಡಿದ್ಯಾ ಖಡಕಿ. ಕುಪುತ್ರೋಜ್ವಾಯತೆ ಕ್ವಚಿದ್ವಪಿ ಕುಮಾತಾ ನ ಭವತಿ. ಕ್ಷಣ ಕ್ಷಣಕ್ಕೂ ನೀನು ಬಯಸೋದು ಶ್ರೀಚಕ್ರವನ್ನೇ. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಶ್ರೀಚಕ್ರವನ್ನು ಪಡೆಯಲು ಪಟ್ಟ ಪ್ರತಿ ಹೆಜ್ಜೆಯಲ್ಲಿಯೂ ಇದ್ದಿದ್ದು ನನ್ನೆಡಗಿನ ನಿನ್ನ ಪ್ರೇಮವೇ. ಒಪ್ಪಿಕೋ. ಏನಾಯ್ತು ಗುರುಗಳೇ? ಏಕಾಗ್ರತೆ ಬರ್ತಾ ಇಲ್ಲ, ಉತ್ತರ ಗೋಚರಿಸ್ತಾ ಇಲ್ಲ. ತಾಯಿಗೂ ನನಗೂ ನಡುವೆ ಇದ್ದ ತಂತುವೆ ಕಡ್ದೋಗಿದೆ ಅನಿಸ್ತಾ ಇದೆ. ಹಾಗಿದ್ರೆ ಮುಂದೇನ್ ಮಾಡೋದು ಗುರುಗಳೇ? ಇನ್ನು ಅದಕ್ಕಿರೋದು ಒಂದೇ ಒಂದು ದಾರಿ ಮಣಿಕಂಠ. ನಾನು ತಪಸ್ಸಿಗೆ ಕೂರ್ಬೇಕು. ನಾನು ಮತ್ತೆ ತಾಯಿನ ಹೋಲ್ಸ್ಕೋಬೇಕು ಅಂದ್ರೆ ಮತ್ತೆ ಘೋರ ತಪಸ್ಸು ಆಚರಿಸಬೇಕು. ಅನ್ನ ಆಹಾರ ನಿದ್ದೆಗಳನ್ನು ತ್ಯಜಿಸಿ ಹಗಲು ರಾತ್ರಿಗಳ ಪರಿವಿಲ್ಲದೆ ಮಾಡೋ ಘೋರ ತಪಸ್ಸೋದು. ಲಲಿತಾ, ಬಗ್ಗರಿ, ಜಾಜಿ, ಬರ್ರಿ ಇಲ್ಲಿ. ಏನಾಯ್ತು ಅಂತ ಹೇಳಕ್ಕಾಗಲ್ಲ. ಹೋಗಿ ವೈದ್ಯರು ಕರ್ಕೊಂಬ ಬೇಗ. ಏನಮ್ಮ ನೀನು ಯಾಕಮ್ಮ ಹೀಗೆ ಮಾಡ್ಕೊಂಡ್ರೆ?
ಗುರುಗಳೇ, ನೀವು ಹೇಳಿದ್ದೆಲ್ಲ ತಯಾರಿ ಮಾಡಿದ್ದೀನಿ. ಇನ್ನು ನಿಮ್ಮ ತಪಸ್ಸಿಗೆ ಯಾವುದೇ ಅಡ್ಡಿ ಇಲ್ಲ. ನೀವು ತಪಸ್ಸಿಗೆ ನಿರಾತಂಕವಾಗಿ ಕೂತ್ಕೋಬೋದು. ತಪಸ್ಸು ಮಾಡೋದು ದೊಡ್ಡದಲ್ಲ ಮಣಿಕಂಠ. ನಾನು ತಪಸ್ಸಿಗೆ ಕೂತಾಗ ನೀನು ಪ್ರತಿ ಕ್ಷಣ ನನ್ನನ್ನು ಕಾಯೋದು ಮುಖ್ಯ. ಇದರಲ್ಲಿ ನಿನ್ನ ಪಾತ್ರ ಕೂಡ ಮಹತ್ತರವಾದದ್ದು. ನೀನು ಒಂದು ಕ್ಷಣ ಮೈಮರ್ತರು ನನ್ನ ತಲೆ ಉರುಳುತ್ತೆ. ಇಲ್ಲ ಗುರುಗಳೇ, ಹಾಗಾಗೋದಕ್ಕೆ ಬಿಡೋದಿಲ್ಲ. ಹಗಲು ರಾತ್ರಿ ನಿಮ್ಮನ್ನು ಎಚ್ಚರದಿಂದ ಕಾಯ್ತೀನಿ. ನಿನ್ನಂಥ ಶಿಷ್ಯನ ಪಡೆದ ನಾನು ಧನ್ಯ ಮಣಿಕಂಠ. ಈಗ ಮುಂದೆ ಏನು ಮಾಡ್ಬೇಕು ಹೇಳಿ ಗುರುಗಳೇ? ಮಣಿಕಂಠ, ನಾನು ನನ್ನ ಕತ್ತನ್ನು ಕತ್ತರಿಸ್ಕೊಂಡು ತಪಸ್ಸಿಗೆ ಕೂರ್ತೀನಿ. ನೀನು ನನ್ನ ಸುತ್ತ ಬೆಂಕಿನ ಹೊತ್ತಿಸ್ಬೇಕು. ದಿನದ 24 ಗಂಟೆನೂ ಬೆಂಕಿ ಉರಿತಾನೇ ಇರಬೇಕು. ಯಾವ ಶಕ್ತಿಗಳು ಆ ಆಗ್ನೇಯ ವೃತ್ತದೊಳಗೆ ಕಾಲಿಡದಂತೆ ನೀನು ನೋಡ್ಕೋಬೇಕು. ನನ್ನ ತಪಸ್ಸು ಮುಗಿಯೋವರೆಗೂ ಅಗ್ನಿ ನಂದದಂತೆ ನೀನು ಕಾಪಾಡ್ಕೋಬೇಕು. ನನಗೋಸ್ಕರ ಇಷ್ಟು ಮಾಡ್ತೀಯ ಮಣಿಕಂಠ? ಖಂಡಿತ ಮಾಡ್ತೀನಿ ಗುರುಗಳೇ. ನಿಮ್ಮ ಸೇವೆ ಮಾಡೋದು ಪುಣ್ಯ ಅಂತ ಭಾವಿಸ್ತೀನಿ. ಆದರೆ ಕಡ್ಕೊಳ್ಳೋದು ಯಾಕೆ ಮಣಿಕಂಠ? ಅನುಮಾನನ? ಈ ತಪಸ್ಸಿನ ರೀತಿನೇ ಹಾಗೆ. ಮುಂಡಗಳನ್ನು ಬೇರ್ಪಡಿಸಿ ತಪಸ್ಸಿಗೆ ಕೂರ್ಬೇಕು. ತಪಸ್ಸು ಮುಗಿದು ಮತ್ತೆ ನನ್ನ ಶಕ್ತಿ ಸಂಚಯನ ಆಗ್ತಿದ್ದ ಹಾಗೆ ನನ್ನ ಕತ್ತು ಕೂಡ್ಕೊಳ್ಳುತ್ತೆ. ನಾನು ಹೊಸ ಶಕ್ತಿ ಸ್ವರೂಪ ಕಾಲರುದ್ರ ಸಿದ್ದೇಶ್ವರ ಗಡ್ಡಿಯಾಗಿ ಆ ಅಗ್ನಿ ವೃತ್ತದಿಂದ ಹೊರಗೆ ಬರ್ತೀನಿ. ಒಂದು ವೇಳೆ ನಿಮ್ಮ ಕತ್ತು ಸೇರದೆ ಹೋದ್ರೆ? ಮೂಢ, ಅದು ಎಂದಿಗೂ ಸಾಧ್ಯ ಇಲ್ಲ. ನಾನೀಗ ಮಾಡ್ತಿರೋ ತಪಸ್ಸಿಗೆ ಒಲಿದಿರೋ ಶಕ್ತಿಗಳೇ ಇಲ್ಲ. ಶಕ್ತಿಗಳೆಲ್ಲ ಒಲಿದಾದ್ಮೇಲೆ ಮುಂಡಗಳು ಕೂಡ್ಕೊಳ್ಳೋದ್ರಲ್ಲಿ ಸಂಶಯನೇ ಬೇಡ. ನೀನು ನಿಶ್ಚಿಂತೆಯಾಗಿರು. ಹಾಗಿದ್ರೆ ನೀವು ಹೇಳಿದ್ದನ್ನು ಚಾಚು ತಪ್ಪದೆ ಮಾಡ್ತೀನಿ ಗುರುಗಳೇ. ನೀವು ನಿಮ್ಮ ತಪಸ್ಸಿಗೆ ನಿಶ್ಚಿಂತೆಯಾಗಿ ಕೂತ್ಕೊಳ್ಳಿ. ಸರಿ ಮಣಿಕಂಠ, ತಪಸ್ಸಿಗೆ ಕೂರೋದಕ್ಕೆ ಇನ್ನೂ ಸಮಯ ಇದೆ. ಅಲ್ಲಿ ತನಕ ನಾನು ನನ್ನ ಪೂರ್ವ ತಯಾರಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತೇನೆ. ಇನ್ನೇನು ಭಯಪಡಬೇಕಾಗಿಲ್ಲ. ವಿಷಯ ಎಲ್ಲ ಹೇಳಿದೆ. ನಾನು ಸ್ವಲ್ಪ ಹೊತ್ತು ಪ್ರಜ್ಞೆ ಬರುತ್ತೆ. ಶಾಂತಮ್ಮ, ತುಂಬಾ ಉಪಕಾರ ಆಯ್ತು. ನಿಮ್ಮಿಂದ ನಮ್ಮಮ್ಮನ ಜೀವ ಉಳಿತು. ನಾನಿನ್ ಬರ್ತೀನಿ. ಬಂಗಾರಿ, ಬಿಟ್ಪ ಹೋಗೋ. ಲಲಿತಾ, ಅಮ್ಮ, ಅಜ್ಜಿ, ಅಮ್ಮ, ಯಾಕಮ್ಮ ಈ ಕೆಲಸ ಮಾಡಿದ್ರಿ? ವಿಷ ಕುಡಿಯೋಂಥದ್ದು ಏನಾಗಿತ್ತು? ನೀವೇ ಹೀಗೆ ಮಾಡಿದ್ರೆ ಹೇಗೆ? ನೀವೆಲ್ಲ ಜೊತೆಯಲ್ಲಿರೋವಾಗ ಸಾಯುವಂಥದ್ದು ಏನೇ ಇದೆ ನನಗೆ? ಔಷಧಿ ಅನ್ಕೊಂಡು ಕುಡ್ದೆ. ಅದು ನೋಡಿದ್ರೆ ಇನ್ನೇನೋ ಆಗಿತ್ತು. ಇನ್ನು ಮೇಲಿಂದ ಯಾವ ಔಷಧಿ ತಗೊಳ್ಳೋ ಹಾಗಿದ್ರು ನನ್ನನ್ನು ಕೇಳ್ಬಿಟ್ಟು ತಗೊಳ್ಳಿ. ಇಲ್ಲದೆ ಇದ್ರೆ ಹೀಗೇನಾದರೂ ಆಗ್ಬಿಟ್ರೆ ಏನು ಮಾಡೋದು? ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಜ್ಜಿ? ಏನೋ ಅನ್ಕೊಂಡು ಇನ್ನೇನೋ ಯಾಕೆ ಕುಡಿದ್ರಿ? ನಾವೆಲ್ಲ ಇರ್ಲಿಲ್ವಾ? ಒಂದು ಗಳಿಗೆ ನಮ್ಮನ್ನು ಕೇಳಿದ್ದಿದ್ರೆ ನಾವೇ ನಿಮಗೆ ಔಷಧಿ ಕೊಡ್ತಿರ್ಲಿಲ್ವಾ? ಇರ್ಲಿ ಬಿಡೆ ಜಾಜಿ, ಎಲ್ಲ ದೈವಿಚ್ಛೆ. ಹೀಗೊಂದು ಆಗಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿತ್ತು. ಅದಾಯ್ತು ಅಷ್ಟೇ. ಜಾಜಿ, ಹೋಗಿ ನಿಂಬೆಹಣ್ಣು ಪಾನಕ ಮಾಡ್ಕೊಂಡು ಬಾರೆ. ಸರಿ. ಸದ್ಯ ನಿಮಗೇನು ಆಗಲಿಲ್ವಲ್ಲ? ನಾನು ಹೋಗಿ ಅಮ್ಮನವ್ರಿಗೆ ತುಪ್ಪದ ದೀಪ ಹಚ್ತೀನಿ. ಶೇಖರಿ, ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಅಮ್ಮ?
ಮಗನೇ ತಾಯಿ ಹತ್ರ ಮುಚ್ಚಿಡ್ತಾನೆ ಅಂದಮೇಲೆ ಈ ಜೀವ ಬದುಕಿದ್ದು ಏನೋ ಪ್ರಯೋಜನ ಇಲ್ಲ ಕಣೋ. ನಾನೇ ಒದ್ದಾಡಿ ಸತ್ತು ಹೋಗ್ತೀನಿ. ಈಗಾಗಲೇ ಒಂದು ಜೀವ ಕಳ್ಕೊಳ್ಳೋ ಭಯದಲ್ಲಿ ಪ್ರತಿ ಕ್ಷಣ ಸತ್ತು ಬದುಕ್ತಾ ಇದ್ದೀನಿ.